ಓಕೆ, ನೀವು ಧ್ರುವಂತ್ ಅವ್ರ ಮನೇಲಿ ಇದ್ದಾಗ ಅಷ್ಟೆಲ್ಲ ರೇಗಿಸ್ತಾ ಇದ್ರಿ ಅವರಿಗೆ, ಅಂದ್ರೆ ಅವ್ರನ್ನ ಒಂಥರ ಹಿಂಗೋ ಟೈಮ್ ಸಿಕ್ಕಿದ್ರೆ ಸಾಕು ಧ್ರುವಂತ್ ಕಾಲ ಎಳೆದ್ ಬಿಡ್ತಾ ಇದ್ರಿ ಸರಿಯಾಗಿ. ಬಟ್ ಅದೇನು ಧ್ರುವಂತ್ ಮನೆಯಿಂದ ಹೊರಗೆ ಬಂದಿದ ತಕ್ಷಣ ಧ್ರುವಂತ್ ಅಣ್ಣ ತುಂಬಾ ಒಳ್ಳೆಯವರು, ತುಂಬಾ ಡಿಸಿಪ್ಲಿನ್ ಅಂತ ಏನಕ್ಕೆ ಹೇಳ್ತಾ ಇದ್ರಿ ಅವಾಗ? ಧ್ರುವಂತ್ ಅಣ್ಣ ಆಕ್ಚುಲಿ ತುಂಬಾ ಒಳ್ಳೆಯವರು ಮೇಡಮ್. ಕೇಳುವ ಆ ತರ ಡಿಸಿಪ್ಲಿನ್ ವ್ಯಕ್ತಿ ನನ್ನ ಲೈಫಲ್ಲೂ ನೋಡಿಲ್ಲ ನಾನು. ಮನೇನ ಹೆಂಗ್ ಇಟ್ಕೋರಂದ್ರೆ ಅವರು ಕ್ಲೀನ್ ಆಗಿ ಒಂದು ಅಂದ್ರೆ ಪಾಪ ಏನಾರು ಒಂದು ಕ್ಲೀನ್ ಇಲ್ಲ ಅಂದ್ರೆ ಈಗ ಒಂದು ಡಿಪಾರ್ಟ್ಮೆಂಟ್ ಅಂತ ವಹಿಸ್ರು, ಈಗ ಲಿವಿಂಗ್ ಏರಿಯಾ ಇಬ್ರು ಕ್ಲೀನ್ ಮಾಡ್ಬೇಕು, ಬೆಡ್ರೂಮ್ ಇಬ್ರು ಕ್ಲೀನ್ ಮಾಡ್ಬೇಕು, ಅಲ್ಲೊಬ್ರು ಇಲ್ಲೊಬ್ರು ಅಂತ ಹಾಕಿರು ಡಿವೈಡ್ ಮಾಡುವ. ಯಾರು ಒಬ್ರು ಬಾತ್ರೂಮ್ ಕ್ಲೀನ್ ಮಾಡಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತಿರ್ಲಿ ಇವರು ಬಾತ್ರೂಮ್ ಕ್ಲೀನ್ ಮಾಡಿಲ್ಲ ಅಂತ. ಪಾಪ ಅವ್ರು ಹೋಗ್ಬಿಟ್ಟು ಮಾಡ್ತಿದ್ರು. ನನಗೆ ಅದ್ರಲ್ಲಿ ಸಖತ್ ಇಷ್ಟ. ಗೇಮು ಅಂತ ಬಂದಾಗ ಬರೋದು ಹೋಗುದು ಮಾತು ಬರ್ತಿತ್ತು ಹೋಯ್ತಿತ್ತು ಅದೆಲ್ಲ. ಬಟ್ ವೈಯಕ್ತಿಕವಾಗಿ ನಮ್ಮ ಧ್ರುವಣ್ಣ ನನ್ನ ಪಟೇಲ್ರೇ ಅಂತ ಸ್ಟಾರ್ಟಿಂಗ್ ಮೀಸೆ ಎಲ್ಲ ಬಿಟ್ಟಿದ್ದಲ್ಲ ಅವಾಗ ಪಟೇಲ್ರೇ ಅಂತ ಕರೆಗೆ ಸ್ಟಾರ್ಟ್ ಮಾಡಿದ್ದು. ಕೊನೆವರೆಗೂ ನನ್ನ ಪಟೇಲ್ರೇ ಏನ್ ಪಟೇಲ್ರೇ ಚೆನ್ನಾಗಿದ್ರ ಅಂತಾನೆ ಮಾತಾಡ್ತಿದ್ರು. ಓಕೆ, ಇನ್ನ ನೀವು ಮನೆ ಒಳಗಡೆ ಇದ್ದಾಗ ಇಲ್ಲಿ ಹೊರಗಡೆ ಸಾಕಷ್ಟು ಬೆಳವಣಿಗೆ ಆಗಿತ್ತು. ಏನಂತಂದ್ರೆ ಗಿಲ್ಲಿ PR ಮಾಡಿಸಿದ್ದಾರೆ, ಅಂದ್ರೆ ಗಿಲ್ಲಿ ಪೇಯ್ಡ್ ಪ್ರಮೋಷನ್ ಮಾಡಿಸ್ಬಿಟ್ಟಿದ್ದಾರೆ. PR ಎಲ್ಲರೂ ಮಾಡಿಸ್ತಾರೆ, ಜೊತೆಗೆ ಪೇಯ್ಡ್ ಪ್ರಮೋಷನ್ ಮಾಡಿಸ್ಬಿಟ್ಟಿದ್ದಾರೆ. ಹಂಗಾಗಿ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಅವ್ರು ನೆಗೆಟಿವ್ ಮಾತಾಡ್ತಿದ್ದಾರೆ. ಗಿಲ್ಲಿಗೆ ಮನೆ ಒಳಗಡೆ ಯಾರಾದ್ರೂ ಅಪೋಸಿಟ್ ಆದ್ರೆ ಅವರಿಗೆ ಮನೆ ಹೊರಗಡೆ ಇಲ್ಲಿ ಅಪೋಸಿಟ್ ಆಗ್ಬಿಡ್ತಾರೆ. ಈ ತರದೆಲ್ಲ ಒಂದ್ ಮಾತುಕತೆ ನಡೀತಾ ಇತ್ತು. ನೀವು ಅಂದ್ರೆ ಇದ್ರ ಮೂಲಕ ಒಂದು ಕ್ಲಾರಿಟಿ ಕೊಡ್ಬೋದಾ ಅಂತ ಗಿಲ್ಲಿ, ಅಂದ್ರೆ ಈ ಪೇಯ್ಡ್ ಪ್ರಮೋಷನ್ ಅಥವಾ PR ಏನಿದೆ ಇದ್ರ ಬಗ್ಗೆ ನೀವೊಂದು ಕ್ಲಾರಿಟಿ ಕೊಡ್ಬೋದಾ ಅಂತ? ನಮ್ ಸತ್ಯವಾಗ್ಲೂ ನನ್ PR ಅಂದ್ರೆ ಏನು ಅಂತ ನೀವ್ ಹೇಳ್ತೀನಿಲ್ಲ, ಫುಲ್ ಫಾರಮೇ ಗೊತ್ತಿಲ್ಲ ಅಂತ. PR ಸತ್ಯವಾಗ್ಲ ಕಾನ್ಸೆಪ್ಟ್ ಅಲ್ಲೇ ಇರಲಿಲ್ಲ ನಾನು. PR ಅಂದ್ರೆ ಏನು ಅಂತ ನಾನ್ ದುಡ್ಡು ಕೊಟ್ಬಿಟ್ಟು ಈಗ ನನ್ ದುಡ್ಡು ಖರ್ಚು ಮಾಡ್ಬಿಟ್ಟು ಇನ್ನೊಬ್ರಿಗೆ ಹಾಳು ಮಾಡಿದೆ ಅಂತ ನಾನು ಅಷ್ಟು ಕೆಳಮಟ್ಟಕ್ಕೆ ಇಳಿಯೋನಲ್ಲ ಮೇಡಮ್ ಸತ್ಯವಾಗ್ಲು. PR ಈಗ ಬಿಗ್ ಬಾಸ್ ನನ್ಗೇನಾರ ಗೊತ್ತಿತ್ತಾ ಹಿಂಗ ಆಯ್ತದೆ ಹಿಂಗೆ ಒಳಗಡೆ ಹೋದಾಗ ಹಿಂಗ ಆಯ್ತದೆ ಅಂತ ನನ್ಗೇನ್ ಗೊತ್ತಿತ್ತು? PR ದುಡ್ಡು ಕೊಟ್ಬಿಟ್ಟು ನನಗೇ ತಿನ್ನೋಕಿಲ್ಲ, ನಾನು ಇನ್ನೊಬ್ರಿಗೆ ದುಡ್ಡು ಕೊಟ್ಬಿಟ್ಟು ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ನೀವು ಒಳಗಡೆ ಹೋಗ್ಬೇಕಾದ್ರೆ ಹೇಳ್ತೀರಿ 6 ತಿಂಗಳಿಂದ ಅದು ಶೋ ಇಲ್ಲ ಅಂತ. ಆ ಟೈಮಲ್ಲಿ ಆ ಪರಿಸ್ಥಿತಿ ಇಲ್ಲ ಅವನಿಗೆ. ನಾನು ಅದು ಕೈಯಲ್ಲಿ ದುಡ್ಡು ಇನ್ನೊಬ್ರ ಹತ್ರ ಸಾಲ ಮಾಡ್ಬಿಟ್ಟು ಕೊಡುದು ನನಗೇನು, ಅದು ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಇವ್ರಿಗೆ ಕೊಡುದು. ನನಗೆ PR ಅಂತ ಈಗ ಒಬ್ರು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋಕೆ ಒಬ್ರು ಬೇಕಾಗಿರ್ತಾರೆ. ಅದೆಲ್ಲ ಅದೇ ಹ್ಯಾಶ್ ಟ್ಯಾಗು ಬರೀದು ಅದು ಡೈಲಿ ಪೋಸ್ಟ್ ಮಾಡೋದು ಅದಕ್ಕೆಲ್ಲ ಒಬ್ರು ಬೇಕು. ಅದು ಇನ್ಸ್ಟಾಗ್ರಾಮ್ ಒಬ್ರು ನೋಡ್ಕೊಕೊಬ್ರು ಬೇಕು, ಯಾಕೆ ಸೋಷಿಯಲ್ ಮೀಡಿಯಾ ನೋಡ್ಕೊಕೊಬ್ರು ಬೇಕಲ್ಲ. ಅದಕ್ಕೋಸ್ಕರನೇ ಒಬ್ರು PR ಅಂತ ಇರೋದು. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನನ್ನ ಪೇಜ್ ಓಪನ್ ಮಾಡಿ ಏನಾರು ಬೇರೆಯವ್ರ ಬಗ್ಗೆ ಏನಾರು ಒಂದು ವಿಡಿಯೋ ಒಂದೇನಾರು ನೆಗೆಟಿವ್ ಯಾವ್ದು ಇಲ್ಲ ಅಂತದ್ರಲ್ಲಿ ನಾನು ಯಾಕೆ ದುಡ್ಡು ಕೊಟ್ಬಿಟ್ಟು ಅವ್ರ ಬಗ್ಗೆ ನೆಗೆಟಿವ್ ಇವ್ರ ಬಗ್ಗೆ ನೆಗೆಟಿವ್ ಮಾಡ್ತಾರೆ? ಅದು ಗೊತ್ತಾಗ್ಬಿಡ್ತದಲ್ವ. ಈಗ ಮೇಡಮ್ ಒಂದು ಟೀಮ್ ಆದ್ರೆ ಇಲ್ಲ ಯಾವ್ದೋ ಒಂದ್ 4 ಪೇಜ್ 5 ಪೇಜ್ ಆದ್ರೆ PR ಗೊತ್ತಾಗ್ಬಿಡ್ತದೆ.